ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸರ್ಕಾರ ಇವತ್ತು ರಾಜ್ಯದ ಎಲ್ಲೆಡೆ ಸರ್ಕಾರದ ವತಿಯಿಂದ ಕನಕದಾಸರ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇವತ್ತು ಇಲ್ಲಿ ರಾಜ್ಯ ಮಟ್ಟದ ಕನಕ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡು ಕನಕಶ್ರೀ, ಕನಕ ಗೌರವ ಪ್ರಶಸ್ತಿ ಮತ್ತು ಕನಕ ಯುವ ಪ್ರಶಸ್ತಿ ಇವುಗಳ ಪ್ರದಾನ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ಕಾರದಲ್ಲಿ. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠ ತಿಂತಿಣಿ ಅದರ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಯವರ, ಇವತ್ತಿನ ಉಪನ್ಯಾಸಕರಾದಂಥ ಪ್ರೊಫೆಸರ್ ಎಂ ಶಿವಸ್ವಾಮಿ ಅವರ, ಕನಕಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಶ್ರೀ ಚಂದ್ರಕಾಂತ್ ಅವರ, ಕನಕ ಗೌರವ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯ ವಿದ್ವಾಂಸರಾದಂಥ ಡಾಕ್ಟರ್ ಅಕ್ಕಮಹಾದೇವಿ ಅವರ, ಯುವ ಪುರಸ್ಕೃತರಾದಂಥ ಡಾಕ್ಟರ್ ರವೀಂದ್ರ ಪಂಜವಾಡ್ಕರ್ ಅವರ, ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರಾದಂಥ ಶ್ರೀ ಈರಣ್ಣ ಅವರ, ಕನಕದಾಸರು ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಕಾಕಾ ಚಿಕ್ಕಣ್ಣ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರು, ಇತರ ಎಲ್ಲ ಆಹ್ವಾನಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರ, ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಚಂದ್ರಕಾಂತ ಬಿಚ್ಚರಿಗೆಯವರು ಶಿವರಾಜ್ ತಂಗಡಿಗೆಯವರು ಮತ್ತು ಉಪನ್ಯಾಸಕರಾದಂಥ ಶಿವಸ್ವಾಮಿ ಚೆನ್ನಾಗಿ
ಆಮೇಲೆ ಬಿಜೆಪಿಯವರು, ಸ್ವಾಮೀಜಿಯವರು, ತಂಗಡಿಗೆಯವರು, ಕನ್ನಡದ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಕನಕದಾಸರ ಜಯಂತ್ಯೋತ್ಸವವನ್ನು ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇಸ್ವಿ ಆಗ ಪ್ರಾರಂಭ ಆಯಿತು, ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಜಯಂತ್ಯೋತ್ಸವವನ್ನು ಮಾಡ್ತಾ ಬಂದಿದೆ. ಮತ್ತೆ 1988ರಲ್ಲಿ ನಾನು ಮಂತ್ರಿಯಾಗಿದ್ದೆ. ಮೊನ್ನೆ ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು, ಈ ಬಸವರಾಜ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಆಗ ನನ್ನ ಅಧ್ಯಕ್ಷತೆ ಒಂದು ಸಮಿತಿಯನ್ನು ಮಾಡಿ ಕನಕದಾಸರ ಸಮಾಜಮುಖಿಯಾದಂಥ ಕೆಲಸಗಳನ್ನು ಇಡೀ ನಾಡಿನ ಜನತೆಗೆ ತಿಳಿಸಬೇಕು ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ, ಆಗ ಕನಕದಾಸರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇಡೀ ನಾಡಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ವಿಶೇಷವಾಗಿ ಕನಕದಾಸರ ಕೃತಿಗಳು, ಭಕ್ತ ಸಾರ, ನಳಚರಿತ್ರೆ ಮತ್ತು ರಾಮಧಾರಿ ಚರಿತ್ರೆ, ಇವುಗಳನ್ನ ಒಂದು ಸಣ್ಣ ಪುಸ್ತಕವನ್ನಾಗಿ ಮಾಡಿ ಜನರಿಗೆ ಅದನ್ನು ಮಾಡಿದ್ದಾರೆ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ನಮ್ದು ಸಮಾಜ ಜಾತಿ ವ್ಯವಸ್ಥೆಯ ಕೂಡಿರ್ತಕ್ಕಂಥ ಸಮಾಜ. ಅದರಿಂದ ಕನಕದಾಸರು ಶೂದ್ರರು ಜಾತಿ ಸೇರಿದರು, ಆಕಸ್ಮಿಕವಾಗಿ ತುಂಬಿದ್ದರು. ಅವರು ಇಷ್ಟೊಂದು ಕೆಲಸಗಳನ್ನ ಮಾಡಿದಾರಲ್ಲ, ಇದು ಪರಿಚಯ ಆಗ್ತದೆ ಜನಗಳಿಗೆ. ಅದಕ್ಕೋಸ್ಕರ ಈ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಕನಕದಾಸರು ಬಹಳ ಕಡೆ ಅವರನ್ನು ಒಬ್ಬ ಮಹಾ ಭಕ್ತರು ಅನ್ನೋದ ರೀತಿಯಲ್ಲಿ ಬಿಂಬಿಸ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹಳ ಹೆಚ್ಚೆಂದ್ರೆ ಅವರೊಬ್ಬರು ಸಂತರಾಗಿದ್ರು, ಕೃಷ್ಣನ ಭಕ್ತರಾಗಿದ್ರು, ಅಥವಾ ದಾಸ ಶ್ರೇಷ್ಠರಾಗಿದ್ರು. ಇದನ್ನೇ ಜಾಸ್ತಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕನಕದಾಸರು ಒಬ್ಬ ಸಮಾಜ ಸುಧಾರಕರು, ದಾರ್ಶನಿಕರು, ಒಬ್ಬ ಜಾತ್ಯತೀತ ಮನುಷ್ಯ
ಮತ್ತೆ ಮಾನವತಾವಾದಿ ವಿಶ್ವಮಾನವ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಬಹಳ ಕಡಿಮೆ. ಇದನ್ನ ಯಾರೇ ಆಗಲಿ, ಬುದ್ಧ ಆಗಲಿ, ಬಸವ ಆಗಲಿ, ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧಿ ಆಗಲಿ, ಕನಕದಾಸರಾಗಲಿ, ಇವರೆಲ್ಲರೂ ಕೂಡ ಜನರ ಮುಂದೆ ಸತ್ಯವನ್ನು ಇಡ್ತಕ್ಕಂಥ ಪ್ರಯತ್ನ. ಈಗ ಕನಕಶ್ರೀ ಪ್ರಶಸ್ತಿ ಹಾಕೊಂಡಿದ್ದೀವಿ ಅಂತಂದ್ರೆ ಬಿಜ್ಜರಿಗೆಯವರು ಬಹಳಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಿಮವಾಗಿ ಜನ ತೀರ್ಮಾನ ಮಾಡೋದು, ಆದರೆ ಸಂಶೋಧನೆ ಮಾಡಿದಾರಲ್ಲ ಅದು ಬಹಳ ಮುಖ್ಯ. ಕನಕದಾಸರು ಜಾತಿ ವ್ಯವಸ್ಥೆ ಹೋಗ್ಬೇಕು, ಮೌಢ್ಯ ದಾಂಭಿಕತನ ಹೋಗ್ಬೇಕು, ವೈಚಾರಿಕತೆ ಬೆಳೀಬೇಕು, ಮತ್ತೆ ಮನುಷ್ಯ ಸಮಾಜ ನಿರ್ಮಾಣ, ಇದನ್ನ ಬಯಸಿದ್ದಂಥವ್ರು. ಈಗ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತೆ ಸಹಿಷ್ಣುತೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಿಷ್ಣುತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದನ್ನ ಮನವರಿಕೆ ಮಾಡಿಕೊಂಡು ಇಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಬಹಳ ವರ್ಷಗಳಿಂದ, 2,500 ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂತೇಳಿ ಬುದ್ಧನ ಕಾಲದಿಂದ, ಬಸವಣ್ಣನ ಕಾಲದಿಂದ, ಕನಕದಾಸರ ಕಾಲದಿಂದ, ಮಹಾತ್ಮ ಗಾಂಧೀಜಿಯವರ ಕಾಲದಿಂದ, ಕನಕದಾಸ್ ಆಮೇಲೆ ಅಂಬೇಡ್ಕರ್ ಅವರ ಕಾಲದಿಂದ ಪ್ರಯತ್ನಗಳು ನಡೀತೇ ಇದ್ದಾವೆ. ನಾವೆಲ್ಲರೂ ಮನುಷ್ಯರಾಗಿ ಮಾಡಬೇಕು. ಮನುಷ್ಯನನ್ನ ದ್ವೇಷಿಸಬಾರ್ದು, ಮನುಷ್ಯನನ್ನ ಪ್ರೀತಿಸಬೇಕು ಅಲ್ವಾ? ಅದು ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು. ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಈಗ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ? ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಇಲ್ಲೇ ಇರೋದ್ರಿಂದ ಅಸಮಾನತೆ ನಿರ್ಮಾಣ ಅಲ್ವಾ? ಅದು ಹೋಗ್ಲಾಡಿಸ್ಬೇಕಲ್ಲ. ಕನಕದಾಸ ಅರ್ಥ ಹೇಳಿದರು, ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ತಾರೆ. ಬಸವಣ್ಣವರು ಏನ್ ಹೇಳ್ತಾರೆ, ಇವ ನಾರವ ಎಂದು ನಿಲ್ಲಿಸಿದೀರ, ಇವ ನಮ್ಮವ
ಇದು ಒಂದೇ ಉದ್ದೇಶ, ಬಸವಣ್ಣನವ್ರದ್ದು ಒಂದೇ ಉದ್ದೇಶ, ಕನಕದಾಸರದು ಒಂದೇ ಉದ್ದೇಶ. ಇವರು ಕನಕದಾಸರು ಬದುಕಿದ್ದದ್ದು ಯಾವಾಗ? 15ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಬದುಕಿದ್ರು. ಇವ್ರಿಗೂ ಹೇಳ್ತಕ್ಕಂಥದ್ದೇನು? ಸಮಾನತೆಯ ಸಮಾಜ ಬರಬೇಕು, ಮನುಷ್ಯ ಸಮಾಜ ಬರಬೇಕು ಅಂತ ಕನಸು ಕಂಡಿದ್ರು. ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ, ಮೌಢ್ಯರಹಿತವಾದಂಥ, ವೈಚಾರಿಕತೆ ಇರ್ತಕ್ಕಂಥ, ವೈಜ್ಞಾನಿಕತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ. ಇದು ಬಹಳ ಮುಖ್ಯ. ಇವತ್ತು ನಾವು ಸಮಾಜದ ಸಂವಿಧಾನದ ಆಶಯಗಳೇನಿದ್ದಾವೆ ಅದರ ರೀತಿಯಲ್ಲಿ ಸಮಾಜ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಎಲ್ಲ ಸರ್ಕಾರಗಳು. ಇವರನ್ನು ಮುಂದಿಟ್ಟುಕೊಂಡು ಇವರ ಆದರ್ಶಗಳು, ಇವರ ವಿಚಾರಗಳನ್ನ ಇಟ್ಟುಕೊಂಡು ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಇಂಥ ಮಹಾಪುರುಷರ ಎಲ್ಲ ಜಯಂತಿಗಳನ್ನೆಲ್ಲ ಆಚರಣೆ ಮಾಡೋದು ಯಾಕಪ್ಪ ಅಂತ ಹೇಳಿ ಸರ್ಕಾರ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಹೋಗ್ಬೇಕು ಅಂತಕ್ಕಂಥದ್ದು ನಾವು ಉದ್ದೇಶ. ಸರ್ಕಾರವೇ ಅವರವರ ಜಾತಿಗೆ ಸೀಮಿತವಾಗಿ ಜಯಂತ್ಯೋತ್ಸವಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಿಂದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರನೇ ಈ ಜಯಂತ್ಯೋತ್ಸವಗಳನ್ನು ಮಾಡಿ ಇವರು ಜಾತ್ಯತೀತರು, ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ, ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು ಅಲ್ವಾ. ಇವರು ಯಾವುದೇ ಜಾತಿ ಇಲ್ಲ. ಅಕಸ್ಮಾತ್ವಾಗಿ ಯಾವ್ಯಾವ ಜಾತಿ ಹುಟ್ಟಿರ್ಬೋದು, ಜಾತಿ ಅಂತೂ ಇಲ್ಲ. ಎಲ್ಲ ಜಾತಿಗಳಿರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ. ಶ್ರೀಮಂತರು ಬಡವರು ಇದ್ದಾರೆ, ಆಮೇಲೆ ಮೇಲ್ಜಾತಿ ಕೆಳಜಾತಿ ಇದೆ. ಇವೆಲ್ಲ ಹೋಗ್ಬೇಕಲ್ಲ. ಅದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಬೇಕಾದ್ರೆ ಅದು ಸಾರ್ಥಕ ಆಗಬೇಕಾದ್ರೆ ಅಸಮಾನತೆ ಇರಬಾರದು. ಎಲ್ಲ ಜನರು ಕೂಡ, ಎಲ್ಲ ಜನರು, ಯಾವುದೇ ಜಾತಿ ಸೇರಿ ಎಲ್ಲ ಜನರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲರಾಗಬೇಕು. ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ತೊಲಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಇವೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ಹೇಳಿದರೆ ಬೇರೆ ವಿಚಾರ. ಬೇರೆ ವಿಚಾರಗಳು. ಕನಕದಾಸರು ಕವಿಯಾಗಿದ್ರು, ಒಬ್ಬ ಮಹಾಭಕ್ತರಾಗಿದ್ರು, ಕೀರ್ತನಕಾರರಾಗಿದ್ರು, ಎಲ್ಲ ಬೇರೆ ವಿಚಾರಗಳು. ಆದರೆ ಸಮಾಜ ಸುಧಾರಣೆ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಸಮಾಜ ಸುಧಾರಣೆ ಆದರೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದ, 18ರೊಳಗಿದ್ದೆ ನಾನು. ಆವಾಗ ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮೂಲಕ ಸಮಾಜಕ್ಕೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಅಸಮಾನತೆ ಇನ್ನೂ ಹೋಗಿಲ್ಲ, ಅಸಮಾನತೆಗೆ ತೊಡೆದಾಕಲಿಕ್ಕೆ ಮಾಡಿದೆ. ಈ ಸಾರಿ 2ನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ
ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಕೊಡಲಾಗ್ತಕ್ಕಂಥ ಪ್ರಯತ್ನ. ಅಸಮಾನತೆ ಹೋಗದೇನೆ ಎಲ್ಲರೂ ಮುಖ್ಯವಾಗಿ ಬನ್ನಿ ಅಂತ ಸುಮ್ಮನೆ ಬಂದು ಬಿಡ್ತಾರ. ಜಾತಿ ಹೋಗ್ಬೇಕು, ಎಲ್ಲರೂ ಭಾಷಣ ಮಾಡ್ತಾರೆ. ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮನುಷ್ಯನನ್ನು ಪ್ರೀತಿಸಬೇಕು, ವರ್ಗ ಹೋಗ್ಬೇಕು, ಜಾತಿ ಹೋಗ್ಬೇಕು. ಹೋಗಿದ್ಯಾ? ಬುದ್ಧ 2,500 ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಲಿ. 850 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ರು, ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಹೋಗಿಲ್ಲ. ಇನ್ನ ಯಾಕೆ ಜಾತಿ ಗಟ್ಟಿಯಾಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲ. ಚಲನಾರಹಿತವಾದಂಥ ಸಮಾಜ, ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಗುಲಾಮಗಿರಿ ಈ ಜಾತಿ ವ್ಯವಸ್ಥೆಯಿಂದ ಮನೆ ಮಾಡ್ಕೊಂಡಿದೆ ಅಂತಂದ್ರೆ ಅದು ಕಿತ್ತೋಗಿ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ದೇವರು. ಈಗ ಒಬ್ಬ ಮೇಲ್ಜಾತಿ ಸೇರಿದವನು ಬಡವಾದರೂ ಕೂಡ ಅವನ್ನ ಸ್ವಾಮಿ ಬುದ್ಧಿ ಅಂತ ಕರೀತೀವಿ. ಸ್ವಾಮಿ, ಏನ್ ಸ್ವಾಮಿ ಚೆನ್ನಾಗಿದ್ದೀರಾ, ಏನ್ ಬುದ್ಧಿಯವರೇ ಚೆನ್ನಾಗಿದ್ದೀರಾ ಅಂತ ಕರೀತೀವಿ. ಅದೇ ಒಬ್ಬ ದಲಿತ ಜಾತಿ ಸೇರಿದವನು ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವನು ಎದುರುಗಡೆ ಸಿಕ್ಕಿದ್ರೆ ಏನೆಯ ಚೆನ್ನಾಗಿದ್ದೀನೆಯ ಬಹಳ ಗೌರವದಿಂದ ಕರೆಯೋದು. ಏನ್ಲೇ ಚೆನ್ನಾಗಿದೆಯಲ್ಲ ಅಂತ ಕರೀತೀವಿ. ಈ ಗುಲಾಮಗಿರಿಯಿಂದ ಎಲ್ಲಿವರೆಗೆ ತೊಗೆಯಲ್ಲ ಅಲ್ಲಿವರೆಗೆ ನಿಮಗೆ ಸ್ವಾಭಿಮಾನ ಬರಬೇಕು. ಗುಲಾಮಗಿರಿ ಹೋಗ್ಬೇಕಲ್ಲ, ಸುಮ್ಮನೆ ಹೋಗುತ್ತೆ. ಅದು ಶಿಕ್ಷಣದಿಂದ ಹೋಗ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆಗ ಶಿಕ್ಷಣ ಬಂದರೂ ಕೂಡ ಹೋಗಿಲ್ಲ. ನಾನು ಎಲ್ಲ ಶಿಕ್ಷಿತರಾದವರೆಲ್ಲರೂ ಹಂಗೆ ಇದ್ದಾರೆ ಅಂತ ಹೇಳಲ್ಲ. ಈಗ ಕೆಲವರು ಡಾಕ್ಟರ್ಗಳು, ಇಂಜಿನಿಯರ್ಗಳು ಕೂಡ ಅವ್ರಿಗೆ ವೈಜ್ಞಾನಿಕ ಮನೋಭಾವ ಬೆಳೆದಿದ್ರು ಕೂಡ, ವಿಜ್ಞಾನ ಓದಿದ್ರು ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ, ವೈಚಾರಿಕತೆಯನ್ನು ಬೆಳೆಸ್ಕೊಂಡ್ರು. ಯಾಕೆ? ನೀನು ಯಾಕಪ್ಪ ಬಡವನಾಗಿದ್ಯಾ, ನೀನು ಯಾಕೆ ಬಟ್ಟೆ ಇಲ್ಲ ನಿನ್ ಮೈ ಮೇಲೆ, ನೀನ್ ಯಾಕೆ ಸೂರಿಲ್ಲ, ನೀನ್ ಯಾಕೆ ವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಠ ಕೆಲಸ ಮಾಡುತ್ತಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲಿಲ್ಲ, ಹಿಂದಿನ ಜನ್ಮದಲ್ಲಿಲ್ಲ, ವಿಚಾರಗಳು ಒಪ್ಪದಿರಲ್ವಾ? ಜನ್ಮ ಇದೆಯಾ? ಹಿಂದಿನ ಜನ್ಮದಲ್ಲಿ ಪಾಪ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟಿದ್ದೀನಿ. ಆಮೇಲೆ ಬಹಳ ಜನ ನನ್ನ ಹಣೆ ಬರ್ತದೆ, ನಾನು ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಹಣೆ ಬರೀತಾರೆ. ಇವ್ರಿಗೆಲ್ಲ ವಿದ್ಯಾವಂತರು ಮಾಡಿ, ಇವ್ರ ಜೊತೆ ಹುಡುಗರಿಗೆಲ್ಲ ವಿದ್ಯಾವಂತರು ಮಾಡಿ ಅಂತ ಬರೋದಿದ್ದಾರೆ ಇವರು. ಈಗ ನಮ್ಮ ಮನೆಯಲ್ಲಿ 6 ಜನ ನಮ್ಮ ಮಕ್ಕಳು, ನಮ್ಮ ತಂದೆ, ನಮ್ಮ ಅಪ್ಪ, ನಮ್ಮ ಅಮ್ಮನಿಗೆ. 6 ಜನದಲ್ಲಿ ನಾವು ಒಬ್ಬ ಮಾತ್ರ ನಾವು ಓದಿದೆ, ಬಾಕಿಯವರು ಓದಲೇ ಇಲ್ಲ. ಏನು ಅವ್ರಿಗೆಲ್ಲ ವಿದ್ಯಾವಂತರಾಗಿ ಅಂತ ಬರೋದು ಸಹ ಇಂಥ ಮೂಢನಂಬಿಕೆಗಳೆಲ್ಲ ನಂಬ್ಕೊಳ್ಬೇಡ್ರಿ, ಬಿಟ್ಬಿಡಿ ಅಂತಂದ್ರೆ ಬಿಡದೇ ಇಲ್ಲ. ಅದನ್ನೇ ಕೆಟ್ಟ. ಯಾಕೆಂತಂದ್ರೆ ಇವೆಲ್ಲ
ಎಲ್ಲರೂ ಕೂಡ ಗಟ್ಟಿಯಾಗಲಿ ಅಂತಲೇ ಪಟ್ಟಭದ್ರ ಹಿತಾಸಕ್ತರು ಗಟ್ಟಿ ಮಾಡಬೇಕು. ಕಲಿತಕ್ಕಂಥದ್ದು ಮೂಢನಂಬಿಕೆಗಳಿಗೆ ದಾಸರಾಗಲಿ ಅಂತಲ್ಲ, ವಿಚಾರಗಳಿಗೆ ದಾಸರಾಗಿ, ಮೂಢನಂಬಿಕೆಗಳಿಗೆ ದಾಸರಾಗಬೇಡಿ. ಇದನ್ನು ನಾವು ಎಲ್ಲಿವರೆಗೆ ಬೆಳೆಸ್ಕೊಳ್ಳಲ್ಲ ಅಲ್ಲಿವರೆಗೆ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಹೋಗ್ತಾರ. ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದೇ ನಾವು ಮೌಢ್ಯಗಳಿಗೆ ದಾಸವಾಗಬೇಕು. ಇದನ್ನು ಬದಲಾವಣೆ ಮಾಡಬೇಕು. ಅದಕ್ಕೆ ಶಿಕ್ಷಣ ಎಲ್ರಿಗೂ ಸಿಗಬೇಕು ಅಂತ ಹೇಳ್ತಕ್ಕಂಥದ್ದು. ಶಿಕ್ಷಣದಿಂದ ಈಗ ವಿದ್ಯಾವಂತರಾಗದೇ ಹೋಗಿದ್ರೆ ಸಂಶೋಧಕರಾಗಿಲ್ಲ. ಇವತ್ತು ಕನಕಶ್ರೀ ಪ್ರಶಸ್ತಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ನಾಯರಾಗದೆ ಹೋಗಿದ್ರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಓದಿ ಹೋಗಿದ್ರೆ ವಿದ್ಯಾವಂತರಾಗದೆ ಹೋಗಿದ್ರೆ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹೋಗಿದ್ರೆ ದೊಡ್ಡ ವಿದ್ವಾಂಸರಾಗಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ವಿದ್ಯೆ ಇದೆಯಲ್ಲ, ಇದು ಯಾರಪ್ಪ ಮನೆ ಸೋತಲ್ಲ. ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಅವಕಾಶ ಸಿಗ್ತದೆ. ವಾಲ್ಮೀಕಿ ಯಾವ ಜಾತಿಯವರು? ಬೇಡದ ಜಾತಿಯವರು, ವಾಲ್ಮೀಕಿ ಜಾತಿಯವರು. ಅವರು ಮಹಾಕಾವ್ಯ ರಾಮಾಯಣ ಬರೆದರು. ವ್ಯಾಸ ಯಾವ ಜಾತಿಯವರು? ಅಂಬಿಗ ಬೆಸ್ತ ಅವನು ಮಹಾಭಾರತ ಬರೆದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಜಾತಿಯವರು? ದಲಿತರು. ಅವರು ನಮ್ಮ ದೇಶಕ್ಕೆ ಬೇಕಾದಂತ ಸಂವಿಧಾನ ಮಾಡಿಕೊಟ್ರು ಅಲ್ವಾ? ಕಾಳಿದಾಸ ಯಾವ ಜಾತಿಯವನು? ಕುರುಬರ ಜಾತಿಯವರು. ಶಾಕುಂತಲ ನಾಟಕ ಬರೆದರು ಸಂಸ್ಕೃತದಲ್ಲಿ. ಕಾಳಿದಾಸ ಯಾವ ಜಾತಿಯವರು? ನಲಚರಿತ್ರೆ ಅಂತ ಮಹಾಕಾವ್ಯ ಬರೆದರು. ಮೋಹನ ತರಂಗಿಣಿ ಅಂತ ಮಹಾಕಾವ್ಯ ಬರೆದರು. ಹರಿಭಕ್ತ ಸಾರ ಅಂತ ಮಹಾಕಾವ್ಯ ಬರೆದರು ಅಲ್ವಾ? ಅದರಿಂದ ವಿದ್ಯೆ ಯಾರ ಮನೆ ಸುತ್ತಲ್ಲ, ಅದು ಬೇರೆ ತುಂಬಿದ ತಲೆಗೆ. ನಮ್ಮ ಮನೆಯಲ್ಲಿ ಆಮೇಲೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಕುರಿ ಕಾಯೋರಿಗೆ ಅತಿ ವಿದ್ಯೆ ಅಂತ. ನಮ್ಮ ಅಜ್ಜಿ, ನಮ್ಮ ಅಪ್ಪ ಏನೋ ಭಾರಿ ಕಷ್ಟಪಟ್ಟು ಓದಿಸ್ತಾ ನನಗೆ. ಓದೋದ್ರಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿದೆ. ನನ್ನ ತಮ್ಮ ಒಬ್ಬನೇ ಇರೋದಿಲ್ಲ, ಬಾಕಿಯವರೆಲ್ಲ ಸತ್ತೋಗಿದ್ದಾರೆ. ನಮ್ಮ ಅಣ್ಣ ಸತ್ತೋದ, ನಮ್ಮ ಕೂಡು ಸತ್ತೋದ್ರು, ನನ್ನ ತಮ್ಮ ಒಬ್ಬ ಸತ್ತೋದ, ಇನ್ನೊಬ್ಬ ತಮ್ಮ ಒಬ್ಬನೇ. ಅವನು ನನಗಿಂತ 3 ವರ್ಷ ಸಿಕ್ಕವನು. ಅವನು ವ್ಯವಸಾಯ ಮಾಡ್ಕೊಂಡಿದ್ದಾನೆ ಊರಿನಲ್ಲಿ. ನಾನು ಓದಿ ಹೋಗಿದ್ರೆ ನಾನು ಕುರಿ ಕಾಯೋದು, ವ್ಯವಸಾಯ ಮಾಡೋದು ಎಲ್ಲ ಮಾಡ್ಕೊಂಡಿರ್ಬೇಕು ಅಲ್ವಾ? ಅದಕ್ಕೆ ಶಿಕ್ಷಣ ಪಡೆದ ಮೇಲೆ ವೈಜ್ಞಾನಿಕತೆ ಮತ್ತು
ವೈಚಾರಿಕತೆಯನ್ನು ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸರಿ, ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಎಣಿಗಾರಿಕೆಯನ್ನು ಬೆಳೆಸಿಕೊಳ್ತಕ್ಕಂಥದ್ದು ಮಾಡಬೇಕು. ಅದು ಮಾಡಿಕೊಂಡ್ರೆ ಮಾತ್ರ ನೀವು ಮನುಷ್ಯರಾಗಲಿಕ್ಕೆ ಸಾಧ್ಯ. ಬಹಳ ಜನ ಬೋಧನೆ ಮಾಡ್ತಾರೆ, ಮನುಷ್ಯನನ್ನು ಪ್ರೀತಿಸಬೇಕು, ಅದು ಬಿಟ್ಬಿಟ್ಟು ದ್ವೇಷಿಸೋದನ್ನು ಮಾಡ್ಕೊಳ್ತಾರೆ. ನಮ್ಮ ಧರ್ಮ ಶ್ರೇಷ್ಠ, ಯಾಕಂದ್ರೆ ನಿಮ್ಮ ಧರ್ಮ ಶ್ರೇಷ್ಠ ಅಂದ್ರೆ ಮಾಡ್ಕೊಳ್ಳಿ, ಬೇಡ ಅಂತಲ್ಲ. ಯಾವ ಧರ್ಮದಲ್ಲಿ, ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದಾದ್ರು ಧರ್ಮದಲ್ಲಿ ಪ್ರೀತಿಸಬೇಡ ಅಂತ ಹೇಳಿದಾರ? ಪ್ರೀತಿಸಬೇಡ ಅಂತ ಹೇಳಿದಾರ? ದ್ವೇಷಿ ಅಂತ ಹೇಳ್ಕೊಡ್ತಾರ? ಅದಕ್ಕೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ, ಇದನ್ನ ಕಲ್ತ್ಕೋಬೇಕು. ಇನ್ನೊಂದು ಧರ್ಮ, ನಿಮ್ಮ ಧರ್ಮ ಮಾಡ್ಕೊಳ್ಳಿ, ಆದರೆ ನಿಮ್ಮ ಧರ್ಮ ಬಿಡಬೇಕು ಅಂತ ನಾನು ಹೇಳಲ್ಲ, ಧರ್ಮ ಮಾಡ್ಕೊಳ್ಳಿ, ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸಬೇಕು ಕೆಲಸ. ಆಮೇಲೆ ಬೇರೆಯವ್ರ ಜೊತೆ ಮಾಡ್ತಕ್ಕಂಥದ್ದನ್ನು ಕಲಿತರು, ಸಹಬಾಳ್ವೆ ಅಂತ ಹೇಳೋದು ಸಂವಿಧಾನ, ಸಹಿಷ್ಣುತೆ ಸಹಬಾಳ್ವೆ. ಇದನ್ನ ಮಾಡಿದ್ರೆ ನಾವು ಎಲ್ಲರೂ ಪ್ರೀತಿ ಮಾಡಿದ್ರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ. ಬೇರೆ ಧರ್ಮದವರನ್ನು ದ್ವೇಷಿಸಿದ್ರೆ ಅದನ್ನ ಮಾಡೋರು ಈ ಸಮಾಜದಲ್ಲಿ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾರು ಧರ್ಮದ ಮೇಲೆ, ಜಾತಿ ಮೇಲೆ ಸಮಾಜವನ್ನು ವಿಂಗಡಣೆ ಮಾಡ್ತಾರೆ ಅಂತವ್ರನ್ನ ನಂಬಕ್ಕೆ ಹೋಗ್ಬೇಡಿ, ಅವ್ರ ಜೊತೆ ಹೋಗ್ಬೇಡಿ. ಅವ್ರ ಜೊತೆ ಹೋಗ್ಬೇಡಿ. ಯಾರು ಸರ್ವರನ್ನೂ ಪ್ರೀತಿಸಿ ಅಂತ ಹೇಳ್ತಾರೆ ಅವ್ರು ಮಾತ್ರ ನಂತರು. ಯಾರು ವೈಚಾರಿಕತೆಯನ್ನು ಹೇಳ್ತಾರೆ ಅವ್ರು ಮಾತ್ರ ನಂತರು. ಯಾರು ಮನುಷ್ಯತ್ವವನ್ನು ಹೇಳ್ತಾರೆ ಅವ್ರು ಮಾತ್ರ ನಂತರು. ಅದನ್ನ ಬಿಟ್ಟು ನೀವು ದ್ವೇಷ ಹೇಳ್ಕೊಡ್ತಕ್ಕಂಥ, ಧರ್ಮದ ಮೇಲೆ, ಜಾತಿ ಮೇಲೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರ ಮಾತನ್ನ ಕೇಳಬೇಡಿ. ಇದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಕನಕದಾಸರು, ಬಸವಣ್ಣ, ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲ ಹೇಳಿರ್ತಕ್ಕಂಥದ್ದು ಇದಿದೆ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ. ಈ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ನಾನು ಸ್ವಾತಂತ್ರ್ಯ ಬಂದಾಗ ಹುಟ್ಟಿದವನು. 3-8 ಅವ್ರು ವಿದ್ಯಾರ್ಥಿಗಳು 78 ವರ್ಷ ಆಗಿದ್ದೇವೆ. ಅದಕ್ಕೆ ನಾನು ಅವ್ರಿಗೆ ಸ್ವಲ್ಪ ನನಗೆ 78 ತುಂಬಿ 19 ರೆಕಾರ್ಡ್ ಪ್ರಕಾರ 10 ತಾರೀಕು ಗೊತ್ತಿಲ್ಲ ನನಗೆ. ಎಷ್ಟು ಬರ್ಕೊಂಡಿರೋ ಡೇಟ್ ಅದು. ಆ ಕಾಲದಲ್ಲಿ ಒಬ್ಬ ರಾಜಪ್ಪ ಅಂತ ಬೇಯಿಸ್ಬಿಟ್ಟು ನಾನು ನೇರವಾಗಿ 5ನೇ ತರಗತಿ ಸೇರ್ತಿದ್ದೆ. ನೇರವಾಗಿ 5ನೇ ತರಗತಿ ಸೇರ್ತಿದ್ದೆ ನಾನು, ಮಲ್ಲಿಕಯ್ಯ ಅಂತೇಳಿ ನಮ್ಮ ಜಾತಿ ಹುಡುಗರು, ಮಲ್ಲಿಕಯ್ಯ ಅಂತೇಳಿ, ಮೆಣಸೇಗೌಡ ಅಂತೇಳಿ 3 ಜನ ನೇರವಾಗಿ 5ನೇ ತರಗತಿ ಸೇರ್ಕೊಂಡು. ಆ ರಾಜಪ್ಪ ಮೇಷ್ಟ್ರು 5ನೇ ತರಗತಿಗೆ ನಾನು ಸೇರಿಸದೆ ಹೋಗಿದ್ರೆ ನಾನು MLA ಆಯ್ತಿರ್ಲಿಲ್ಲ, ಮಿನಿಸ್ಟರ್ ಆಯ್ತಿರ್ಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಯ್ತಿರ್ಲಿಲ್ಲ, 20 ವರ್ಷ
ನಾಯಕ ಇದ್ದಿದ್ರು, ಮುಖ್ಯಮಂತ್ರಿನೂ ಆಯ್ತು. ಅದಕ್ಕೆ ರಾಜಪ್ಪನವ್ರನ್ನ ಯಾವಾಗಲೂ ನೆನ್ಕೋತೀನಿ. ಐದನೇ ತರಗತಿ ಸೇರಿಸಿದ್ರು. ಪಾಪ ಅವರು ಒಬ್ಬ 7ನೇ ತರಗತಿಗೆ ಬಿಟ್ಬಿಟ್ಟ, ಒಬ್ಬ SSLCಗೆ ಬಿಟ್ಬಿಟ್ಟ, ನಾನು ಮಾತ್ರ ಲಾಯರ್ ಆದ. ಲಾಯರ್ ಆಗೋದ್ರಿಂದ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಅಲ್ವಾ? ನಾನು ಎಲ್ಲ ಈ ಮೌಲ್ಯಗಳಿಂದ ನಂಬ್ಕೊಂಡಿದ್ರೆ ಆಗಕ್ಕೆ ಸಾಧ್ಯ ಆಯ್ತಿಲ್ಲ. ಅಪ್ಪಾಕದ ಆತ್ಮದಲ್ಲೇ ಸಾಯಿ ಕುರಿ ಕಾಯೋ ಕುರಿನೇ ಕಾಯಿರಿ. ಹೊಲವನ್ನೇ ಮಾಡಿ ಶಾಸ್ತ್ರ ಹೇಳೋದು ಶಾಸ್ತ್ರನೇ ಹೇಳ್ತಾ ಇರಲಿ. ಈಗ ಇವರು ವಿದ್ಯಾರ್ಥಿಗಳು ಕೂಡ ಅದೇನು ಯಾರು ಬೇಕಾದ್ರೂ ಮಾಡ್ಬೋದು. ಅದೇನು ಬ್ರಹ್ಮವಿದ್ಯೆ ಏನಲ್ಲ. ಅದಕ್ಕೆ ಬಸವಣ್ಣವರು, ಕನಕದಾಸರು ದೇವರು ಸರ್ವವ್ಯಾಪಿ ಅಂತಕ್ಕಂಥದ್ದನ್ನ ಹೇಳೋದು. ದೇವರು ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ದೇವರು ಇದ್ದಾನೆ, ಆದ್ರೆ ದೇವಸ್ಥಾನದಲ್ಲೇ ಇದ್ದಾನೆ ಅಂತ ಹೇಳಕ್ ಹೋಗಲ್ಲ. ಬಾಳೆಹಣ್ಣು ಕಥೆ ನೋಡಿದಿರಲ್ಲ, ನೀವೆಲ್ಲ ಹೇಳಿದಿರಲ್ಲ. ಸರ್ವವ್ಯಾಪಿ. ಅದಕ್ಕೆ ಬಸವಣ್ಣವರು ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ನನ್ನ ಕಳಸವಯ್ಯ, ದೇವ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಕನಕದಾಸರು ಸರ್ವವ್ಯಾಪಿ, ದೇವರು ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ. ನೀವೆಲ್ಲ ಇದಕ್ಕೆ ಕೇಳಿದ್ದೀರಲ್ಲ, ನಾಟಕ ನೋಡಿದ್ದೀರಲ್ಲ, ಈ ಕಂಬದಲ್ಲಿರುವ ಇವೆಲ್ಲ ಕೇಳುವುದು ಮರ್ತದ್ದು. ಅದು ಸತ್ಯನ ಅಸತ್ಯನ ಅಂತ ಯೋಚನೆ ಮಾಡಿ, ವಿಚಾರ ಮಾಡಿಬಿಡಿ ಅಂತ ಹೇಳಲ್ಲ, ಆದರೆ ವೈಚಾರಿಕತೆಯಿಂದ ಬೆಳೆಸ್ಕೊಳ್ಬೇಕು. ಕನಕದಾಸರು ಹೇಳಿದಂಥ ವಿಚಾರಗಳನ್ನ ಕನಕದಾಸರು ಅವರ ಆಚಾರ ನೋಡಿ, ಯಾಕೆ ದಾಸರಾಗಬೇಕಾಗಿತ್ತು? ಅವರು ಪಾಳ್ಯಗಾರ ವಂಶ ಸೇರಿದವರು. ಯಾಕೆ ದಾಸರಾಗಬೇಕಾಗಿತ್ತು? ಎಲ್ಲರೂ ಬಿಟ್ಟು, ಅಧಿಕಾರ, ಅಂತಸ್ತು, ಸಂಪತ್ತು ಎಲ್ಲರನ್ನು ಬಿಟ್ಟು ತ್ಯಾಗ ಮಾಡಿ ದಾಸರಾಗಿ ಸಮಾಜಕ್ಕೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ, ಬರೀ ಭಕ್ತ ಕೀರ್ತನೆಗಳಲ್ಲಿ ಮಾತ್ರ ಆಗಲಿಲ್ಲ. ಅವರ ಕೀರ್ತನೆಗಳಲ್ಲಿ ಈ ಅಸಮಾನತೆ ವಿರುದ್ಧವಾದಂತ ವಿಚಾರಗಳಿಲ್ಲ. ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಜಯಂತ್ಯೋತ್ಸವ ಮಾಡುವಾಗ ಎಲ್ಲ ವಿಚಾರಗಳನ್ನ ತುಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನ್ಯಾಯ ಸಮಾಜಕ್ಕೆ ಏನು ಹೇಳಿದ್ದಾರೆ, ಏನ್ ಬೇಕಾಗುತ್ತೆ ಈ ಸಮಾಜಕ್ಕೆ ಅಂತ ವಿಚಾರಗಳನ್ನ ಅರ್ಥ ಮಾಡ್ತಕ್ಕಂಥದ್ದು ಅದನ್ನ ಕನಕದಾಸ ಹೇಳಿದರು. ಆ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಇಂಥ ಜಯಂತ್ಯೋತ್ಸವಗಳನ್ನು ಮಾಡೋದು. ಅವರ ಆದರ್ಶಗಳನ್ನ ನಡೀತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥದ್ದು. ಅವ್ರಿಗೆ ಊರಾಡೋದು, ಮಾಲಾರ್ಪಣೆ ಮಾಡೋದು ಅಷ್ಟೇ ಗೌರವ ಅಲ್ಲ. ಅವರ ಆದರ್ಶಗಳೇನಿದ್ದಾವೆ, ಆ ದಾರಿನಲ್ಲಿ ನಡೀತಕ್ಕಂಥ ಅವ್ರ ವಿಚಾರಗಳೇನಿದ್ದಾವೆ, ಅದನ್ನ
ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಆ ಥರ ರೀತಿಯಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.